ಆಗ್ಬಿಟ್ರೆ ಸಾಕು ಅವ್ರ ಹೆಂಡತಿಗೆ ಲೇ ಚಿನ್ನಿ ಲೀಲಾ ಬಂದ್ಬಿಡು, ನೀ ನನ್ನ ಲೈಫು ನನ್ನ ಫ್ಲೇವರು ಅಂತ ಹೇಳ್ತಾ ಇದ್ರು. ಹೆಂಡತಿಗೋಸ್ಕರ ಸ್ಟುಡಿಯೋದಲ್ಲೇ ಗಳಗಳ ಅಂತ ಹತ್ರು, ಗೋಳಾಡಿದ್ರು. ಮಂಜು ಗೋಳಾಟಕ್ಕೆ ಅವ್ರ ಹೆಂಡತಿ ಲೀಲಾ ರೊಚ್ಚಿಗೆ ಮಾತಾಡಿದ್ರು. ಪತಿ ಮಂಜು ಹೆಂಗೆಲ್ಲ ಟಾರ್ಚರ್ ಕೊಡ್ತಾರೆ ಅಂತ ಸ್ಟುಡಿಯೋಗೆ ಬಂದು ಮಾತಾಡಿದ್ರು ಲೀಲಾ. ನಂತರ ಅವರ ಬಾಯ್ ಫ್ರೆಂಡ್ ಸಂತು ಜೊತೆಗೆ ಸ್ಟುಡಿಯೋಕ್ಕೆ ಬಂದು ಮಾತಾಡಿ ಯಾವುದೇ ಕಾರಣಕ್ಕೂ ನನ್ನ ಗಂಡನ ಜೊತೆ ಹೋಗಲ್ಲ ಅಂತ ಹೇಳಿದರು. ಮಂಜುಗೆ ಲೀಲಾನ ಒಪ್ಪಿಸ್ತೀನಿ ಅಂತ ಅವರ ಬಾಯ್ ಫ್ರೆಂಡ್ ಸಂತೋಷ್ ಇಲ್ಲಿಂದ ಹೇಳಿ ಆಕೆಯನ್ನು ಕರೆದುಕೊಂಡು ಹೋದರು. ನಮ್ಮ ಸ್ಟುಡಿಯೋದಿಂದ ಅವ್ರು ಹೇಳಿ ಕರ್ಕೊಂಡು ಹೋಗಿದ್ದೆ ಹಾಗೆ, ನಾನು ಒಪ್ಪಿಸ್ತೀನಿ, ಅವ್ರ ಕೈಗೆ ಒಪ್ಪಿಸ್ತೀನಿ, ಅವರ ಆಸ್ತಿ ಅದು, ಅವ್ರಿಗೆ ಒಪ್ಪಿಸ್ತೀನಿ, ಆಗಿದ್ದೇನೋ ಆಗೋಯ್ತು, ತಪ್ಪಾಗೋಗಿದೆ, ಬಟ್ ತಿದ್ಕೊಳ್ತೀವಿ ಅಂತ ಇಲ್ಲಿಂದ ಕರ್ಕೊಂಡು ಹೋದರು. ಆಮೇಲೆ ಏನಾಯಿತು ಇದನ್ನೆಲ್ವ ನೀವೆಲ್ಲರೂ ಕೇಳ್ತಾ ಇದ್ದಿದ್ದು, ಸಿಕ್ಕಲ್ಲಿ ಹೋಗಲಿ ಬಂದಲ್ಲಿ ಏನಾಯಿತು ಅಂತ ಅದನ್ನು ಹೇಳ್ತೀವಿ ಕೇಳಿ. ಮಕ್ಳು ಎಲ್ಲಿದ್ದಾರೆ ಇವಾಗ, ಯಾರ ಜೊತೆ ಇದ್ದಾರೆ ಅಂತ ಹೇಳ್ತೀನಿ ಕೇಳಿ. ಮಂಜು ಕ್ರೂರಿ, ಮನುಷ್ಯತ್ವ ಇಲ್ಲ ಅವನಿಗೆ, ಸಂಸಾರ ಬೇಡ ಅಂತ ಇದ್ದ, ಬೇರೆ ಹೆಂಗಸಿನ ಸಹವಾಸ ಮಾಡ್ತಾ ಇದ್ದ, ಮಕ್ಕಳನ್ನ ನಾನೇ ಇಟ್ಕೊಳ್ತೀನಿ ಅಂತ ಇದ್ದ, ನಾನೇ ಸಾಕ್ತೀನಿ ಅಂತ ಹಠ ಮಾಡ್ತಾ ಇದ್ದ. ಬಟ್ ಲೀಲಾ ಅವರಿಗೆ 4 ಗಂಟೆ ಅಲ್ರಿ, 4:15 ಗಂಟೆ, 5 ಗಂಟೆಯಿಂದ 9:30 ತನಕ ಕುತ್ಕೊಂಡಿದ್ದವತ್ತು ನಾನು. 9:30 ತನಕ ಕುತ್ಕೊಂಡು ಪರಿಪರಿಯಾಗಿ ನಿಮ್ಮ ಗಂಡ ಹೆಂಡತಿ ಏನೇ ಇರಲಿ, ಮಕ್ಕಳು ಭವಿಷ್ಯ ನೋಡ್ರಿ, ಮಕ್ಕಳು ಮುಖ ನೋಡ್ರಿ, ನಿಮ್ಮನ್ನು ನಂಬ್ಕೊಂಡು ಭೂಮಿಗೆ ಬಂದಿದ್ದಾವ್ರಿ, ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ ಅಂತ ಕನ್ವಿನ್ಸ್ ಮಾಡಿದ್ದಷ್ಟು ಅದು ಬಂಡೆಕಲ್ ಮೇಲೆ ನೀರು ಸುರಿದಂಗೆ ಆಗಿತ್ತು, ಪ್ರಯೋಜನ ಆಗಿರಲಿಲ್ಲ. ನಮ್ಮ ಸ್ಟುಡಿಯೋಗೆ ಬಂದಿದ್ರು, ನಾನೇ ಮಾತನಾಡಿಸಿದೆ ಲೀಲಾ ಮತ್ತು ಸಂತೋಷ್ ಇಬ್ಬರನ್ನೂ ಕೂಡ. ಅವತ್ತು ಏನು ಹೇಳಿದ್ರು ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬನ್ನಿ. ಅವ್ರ ಗಂಡ ಹೆಂಡತಿ ಏನಾದ್ರು ಮಾತಾಡ್ಕೊಳ್ಳಿ ಬಿಡ್ರಿ, ನಿಮ್ಗೆ ಯಾಕ್ರಿ, ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ಅವ್ರಿಬ್ರು ಜಗಳ ಮಾಡ್ಕೊಳ್ತಾರೆ, ಒಂದಾಗ್ತಾರೆ ಬಿಡ್ರಿ. ನಾಳೆ ದಿನ ನೀವು ದೂರ ಓದ್ಕೊಳ್ತಿರ್ರಿ. ನೀವು ಈ ಗಂಡ ಹೆಂಡತಿ ಜಗಳದಲ್ಲಿ ನೀವು ಕಂಡ್ರಿ ಮೂರನೇವ್ರು, ಅವರಲ್ಲ, ನೀವು ಮೂರನೇವ್ರು. ಮೇಡಮ್ ನಾನು ಇವಾಗೂ ಕಳ್ಸ್ಕೊಡಕ್ ರೆಡಿ ಇದ್ದೀನಿ, ಧಾರಾಳವಾಗಿ ಕರ್ಕೊಂಡು ಹೋಗ್ಲಿ ಮೇಡಮ್, ನನ್ಗೆ ಯಾವ್ದೇ ಅಭ್ಯಂತರ ಇಲ್ಲ ಮೇಡಮ್. ಆಮೇಲೆ ನಿಮ್ ಫ್ಯಾಮಿಲಿ ಅವರು, ನಿಮ್ ತಾಯಿನೂ ಇದೆಲ್ಲದಕ್ಕೂ ಆನ್ಸರ್ ಮಾಡ್ಬೇಕು ಪಾಪ, ಅಕ್ಕಪಕ್ಕದ ಮನೆಯವ್ರಿಗೆ. ಯೋಚನೆ ಮಾಡಿದ್ದೀರಾ ಸಂತು ಅವ್ರೆ? ಗೊತ್ತಾಯ್ತು ಮೇಡಮ್. ಅವ್ರ ಹೆಂಗ್ ತಲೆ ಎತ್ಕೊಂಡು ಓಡಾಡ್ತಾರೆ ಪಾಪ, ಹಿರಿ ಜೀವ. ನನ್ನಿಂದ ನನ್ನ ತಾಯಿ ಎಲ್ಲ ತಲೆ ಬಗ್ಸಂಗಾಗಿದೆ ಮೇಡಮ್. ಅದನ್ನೇ ನಾನು ಹೇಳ್ತಾ ಇದ್ದೀನಿ ಮೇಡಮ್. ನಾನೇನು ಬಲವಂತ ಮಾಡಿ ಅವಳನ್ನ ಕರ್ಕೊಬಂದು ಇಟ್ಕೊಂಡಿಲ್ಲ. ನಾನು ಬಂದಾಗಿಂದನೂ ಅದೇ ಬುದ್ಧಿವಾದ ಹೇಳ್ತಾನೆ ಇದ್ದೀನಿ. ಇವತ್ತು ಬೆಳಗ್ಗೆನೂ ಅದೇ ಹೇಳಿದ್ದೀನಿ, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಾಗೂ ಹೇಳಿದ್ದೀನಿ ನಾನು. ಇಷ್ಟೆಲ್ಲ ಆದ್ರೂ ನಿನ್ನ ಗಂಡ ನೋಡ್ಕೊತೀನಿ ಅಂತ ಇದ್ದಾನಲ್ಲ, ಹೋಗಿ ಆ ಮಕ್ಕಳ ಮಕ್ಕ ನೋಡ್ಕೊಂಡಾದ್ರೂ ಚೆನ್ನಾಗಿರೋ, ಎಲ್ಲಾದ್ರೂ ದೂರ ಹೋಗಿ ಅವನ ಜೊತೆ ಸಂಸಾರ ಮಾಡ್ಕೋ, ಇಲ್ಲೆಲ್ಲೂ ಇರಬೇಡ, ಎಲ್ಲಾದ್ರೂ ದೂರ ಹೋಗಿ ಸಂಸಾರ ಮಾಡ್ಕೊ ಅಂತ ನಾನು ಹೇಳಿದ್ದೀನಿ ಮೇಡಮ್. ಆಯ್ತು ಇರಿ ಸಂತೋರೆ ರೀ ಮಂಜು, ನೀವ್ ಹೋಗಿ ಬಂದು ನನ್ ಫ್ಲೇವರು, ನನ್ ಪ್ರೀತಿ, ನನ್ ಹೆಂಡತಿ ಅದು ಇದು ಅಂತಿರಲ್ಲ. ಮೊನ್ನೆ ಅವರು ಮಾತ್ರ ತಿಂದು ಹಾಸ್ಪಿಟಲ್ ಬೆಡ್ ನಲ್ಲಿ ಮಲಗಿದ್ರೆ ಸತ್ರ ಸಾಯಿಲಿ ಅಂತ ನೋಡಕ್ಕೆ ಹೋಗ್ಲಿಲ್ವಂತಲ್ರಿ? ಯಾಕ್ರಿ? ಮೇಡಮ್ ನನ್ನ ಹತ್ರ ರೆಕಾರ್ಡ್ ಇದೆ, ರೆಕಾರ್ಡ್ ತೋರಿಸಿ ನೋಡ್ಕೊಳ್ಳಿ. ರೆಕಾರ್ಡ್ ಪ್ರತಿ ಒಂದು ರೆಕಾರ್ಡ್ ಇದೆ, ನಾನು ಇದೇ ಫೋನ್ ಅಲ್ಲಿ ರೆಕಾರ್ಡ್ ಇದೆ. ಮೇಡಮ್ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ನೋಡಿ. 7-8 ಸಲ 4 ಸಲ ಫೋನ್ ಮಾಡ್ದ ಅವನು. ಆಮೇಲೆ ಫೋನ್ ಮಾಡ್ಬಿಟ್ಟು ಮಾಮ್ ಎಲ್ಲಿದ್ಯಾ ಅಂದ. ಅವನು ಮಲ್ಕೊಂಡಿದ್ದಂಗೆ ಮನೇಲಿ. ಹೇಳಮ್ಮ ಅಂದ ನಾನು. ಮಾಮ್ ಇಲ್ಲಿ ನಿಮ್ ಹೆಂಗಸರು ಬಿದ್ದೋಗ್ಬಿಟ್ಟವ್ರೆ ಅಂದ, ಅಷ್ಟೇ ಹೇಳಿದ್ದು. ಆಮೇಲೆ ಇದ್ಕೊಳ್ಳಿ ನನ್ಗೆ ಯಾಕಪ್ಪ ಹೇಳ್ತೀಯಾ ಅಂತ ಹೇಳ್ದೆ ನಾನು. ಈ ತರ ಟ್ಯಾಬ್ಲೆಟ್ ಕುಡ್ದವ್ರು ಅವೆಲ್ಲ ಏನಿಲ್ಲ ಅಂತ ನಿಮಗೆ ಹೇಳ್ದೆ, ಮತ್ತೆ ಸಗೇನ್ ಸಂತೋಷ್ ಮನೆಗೆ ಹೋಗಿ ಹೇಳಕ್ ಆಗತ್ತೇನ್ರಿ? ನಿಮ್ ಹೆಂಡತಿ ನಿಮ್ಗೆ ಅಲ್ವೇನ್? ಅದೇನ್ ನನ್ ಫ್ಲೇವರ್ ಅವಳು ಅಂತ ಇದ್ರಿ, ಈಗೇನ ಸಂತು ಫ್ಲೇವರ್ ಅಂತ ಇದ್ರಿ. ಏನು ಫ್ಲೇವರ್ ಅಂದ್ರೆ ಏನದು ಮೇಡಮ್? ಫ್ಲೇವರ್ ಅಂದ್ರೆ ನನ್ನ ಹೆಂಡತಿ ಮೇಡಮ್. ಲೀಲಾ ಅಂದ್ರೆ ಇವಾಗ ಹೇಳ್ತಾ ಇನ್ನು ಅದೇ ಫ್ಲೇವರ್ ಅನ್ನೋದು ನಾನು. ಅವಳು ಯಾವತ್ತೂ ಅಷ್ಟೇ ನನ್ ಫ್ಲೇವರೇ ಅವಳು. ಇನ್ನು ಕಂಡವ್ರಿಗೆ ನಾನು ಬಿಟ್ಕೊಡಲ್ಲ ಯಾವತ್ತೂನು. ಮನ್ಸು ಪೂರ್ತಿಯಾಗಿ ಇವಾಗ ಹೇಳ್ತಾ ನಿಮ್ ವಿಡಿಯೋದಲ್ಲೇ ಬಂದು ಮದ್ವೆ ಆಗ್ಬಿಟ್ಟು ಎಲ್ಲಾರ್ನ ಕರ್ದಿ ಮದ್ವೆ ಆಗ್ಬಿಟ್ಟು ನೀವ್ ಕೇಳೋದಕ್ಕೆ ಆನ್ಸರ್ ಕೊಡಕ್ ಬರ್ತಿಲ್ಲ ಮ್ಯಾಮ್. ಯಾರಿಗೂ ಕರೆಕ್ಟ್ ಆಗಿ ಅವ್ರು ಆನ್ಸರೇ ಮಾಡ್ತಿಲ್ಲ. ಅವ್ರಿಗೆ ಅನ್ಸಿದ್ದವ್ರು ಮಾತಾಡ್ತಿದಾರ ಅಷ್ಟೇ. ಭಾಷೆ, ನಿಮ್ ಪ್ರೀತಿ ಭಾಷೆ, ನಿಮ್ ಹೆಂಡತಿಗೂ ನಗು ಬಂದ್ಬಿಡ್ತು. ನೀವು ಫ್ಲೇವರ್ ಆಗಿದ್ ನೋಡಿ ಅಲ್ಲಿ. ಲೀಲಾ ಒಂದ್ ನಿಮಿಷ ಲೀಲಾ ಹೇಳ್ಬಿಡ್ತೀನಿ ನೋಡು. ಬಂದ್ಬಿಡೆ ಇವಾಗೂ ಅಷ್ಟೇ, ಬಂದ್ಬಿಡ. ನಿನ್ ಕಾಲೆಲ್ಲ ಕೋರ್ಮಂಗಲದಲ್ಲಿ ಇಟ್ಕೊಂಡೆಲ್ಲ ಆಗಿದಾಯ್ತು, ಹೋಗಿದೋಯ್ತು ಅಂದ್ಬಿಟ್ಟು ನನ್ ಕಾಲಲ್ಲಿ ಒದ್ಬಿಟ್ಟು ಹೋದಲ್ಲ. ಬಂದ್ಬಿಡು ಇವಾಗೂ ನಾನ್ ಕರೀತಾ ಇನ್ ಬಂದ್ಬಿಡು. ಆಗಿದಾಯ್ತು, ನಿನ್ ಮನ್ಸಲ್ಲೇ ಬಿಟ್ಬಿಡು, ನನ್ ಮನ್ಸಲ್ಲೇ ಬಿಟ್ಬಿಟ್ಟು ಹೊಸ ಜೀವನ ಮಾಡೋಣ ಬಾ. 5 ವರ್ಷ ನೀನ್ ಇದ್ಬಿಟ್ಟೆ ಬಂದ್ರೆ. ಒಂದ್ ನಿಮಿಷ, 5 ವರ್ಷ ನೀನ್ ಇನ್ನೊಬ್ರು. ನನ್ನ ನಿರ್ಧಾರ ಇಷ್ಟೇ, ನಾನ್ ಬರಲ್ಲ. ನೀನ್ ಬರಲ್ಲ ಅಂತ ಇವಾಗ ಹೇಳ್ತಾ ಕೊಟ್ಬಿಡಮ್ಮ, ಹೋದ್ರವ್ಲಿ. ನಾನ್ ಕೊಡಲ್ಲ. ನನ್ನ ಮಗುನ ಯಾಕೆ ಕೊಡ್ಬೇಕು? ಕೊಡು, ಆ 2 ಮಕ್ಕಳನ್ನ ನಾನ್ ಸಾಕೊಂತೀನಿ. ನನ್ನ ಇಷ್ಟ, ನನ್ನ ಫೋಟೋಸ್, ನನ್ನ ಫೋನು, ನನ್ನ ಇಷ್ಟ.
ಹಾ ಅರ್ಥ ಆಯ್ತಾ? ನೀನ್ ನನ್ ನೀನು ಮತ್ತೆ ಯಾಕೆ- ಒಂದ್ ನಿಮಿಷ ಒಂದ್ ನಿಮಿಷ ಲೀಲಾ. ನಾನ್ ಮಾತಾಡೋ ಗಂಟ ಇರ್ತೀಯಾ? ಲೀಲಾ, ಆಮೇಲೆ ನೀನ್ ಮಾತಾಡು ಓಕೆ, ನೀನ್ ಮೇಡಮ್ ಹೇಳಿ ಹೇಳಿದ್ದು. ಅವ್ರಿಗೆ. ನಾನ್ ಮಾತಾಡಿದಾದ್ಮೇಲೆ ಬೇಕಾದ್ರೆ ಅವ್ರು ಮಾತಾಡಕ್ ಹೇಳಿ. ಅವ್ರು ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ರಿ, ತಡೀರಿ. ಹಾ ಓಕೆ ಮೇಡಮ್. ನೀನು ನಾನು ಎಲ್ರನ್ನೂ ನಂಬಿ ನಿನ್ಗೋಸ್ಕರ ಬಂದಲ್ವಾ? ನೀನ್ ಹೆಂಗ್ ನೋಡ್ಕೋಬೇಕು ನನ್ನ? ಮದ್ವೆ ಆಗಿ 6 ತಿಂಗಳಿಗೆ ನಾನು ಹೇಳೋ ಗಂಟ ನೀನ್ ಕೇಳ್ತೀಯಾ? ನಾನು ಹೇಳೋ ಗಂಟ ನೀನ್ ಕೇಳು, ಆಮೇಲೆ ನೀನ್ ಮಾತಾಡು. ಅರ್ಥ ಆಯ್ತಾ? ಮದ್ವೆ ಆಗಿ 6 ತಿಂಗಳ ಇನ್ನೊಬ್ಬನ್ ಕಟ್ಕೊಟ್ಟಲ್ಲ, ನಮ್ ರಿಲೇಟಿವ್ ಅವರು, ಅವ್ರ ಹೆಸರೆಲ್ಲ ಬೇಡ. ಮದ್ವೆ ಆಗಿ 6 ತಿಂಗಳ ಮಗು, ಫಸ್ಟ್ನೇ ಮಗು ಹೊಟ್ಟೆಲ್ ಇರ್ಬೇಕಾದ್ರೆ ಕಂಡವನ್ಗೆ ಕಟ್ಕೊಟ್ಟಲ್ವಾ? ಅವ್ ಫುಲ್ಲು ಡಿಪ್ರೆಷನ್ಗೆ ಹೋಗಿ ನನ್ನ ರಾಜರಾಜೇಶ್ವರಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಲ್ವಾ? ರಾಜರಾಜೇಶ್ವರಿಗೆ ಯಾರ್ಯಾರು ಕರ್ಕೊಂಡು ಹೋಗಿದ್ರು? ಯಾರ್ಯಾರು ಕರ್ಕೊಂಡು ಹೋಗಿದ್ರು ಅವತ್ ನೈಟ್ ಹಾಸ್ಪಿಟಲ್ಗೆ? ಯಾರ್ಯಾರು ಕರ್ಕೊಂಡು ಹೋಗಿದ್ರು? ಸರ್ ಆಯ್ತು, ನಿಧಾನ ಕೇಳ, ಪರವಾಗಿಲ್ಲ. ಅದಕ್ಕೆ ನಿನ್ನ ಹತ್ರ ಮಾತಾಡ್ಬೇಕು ಅಂತಾನೆ ನಾನು ಇಷ್ಟು ದೂರ ಬಂದಿದ್ದೀನಿ. ಐಸಿಯು ಇಂದ ನಾನು ಡಿಸ್ಚಾರ್ಜ್ ಆಗಿ ನಾನು ಬಂದಿದ್ದೀನಿ. ಇನ್ನೂ 2-3 ದಿವಸ ಇರ್ಬೇಕಿತ್ತು ಐಸಿಯುನಲ್ಲಿ. ಸುಧಾರಿಸ್ಕೊಂಡು ನಾನು ನಿನ್ ಜೊತೆ ಇಷ್ಟು ಕ್ವಶನ್ಗಳಿಗೆ ನಾನು ನಿನ್ಗೆ ಆನ್ಸರ್ ಕೊಡ್ಬೇಕು ಅಂತಾನೆ ನಾನು ಇಷ್ಟು ದೂರ ಬಂದಿರೋದು. ಸರಿ, ನನ್ನ ಹತ್ರ ಬೆಳಗ್ಗೆ ಕರೆದಿ ಜೊತೆಲೆ ಹೋಗೋದಾಯ್ತಲ್ಲ, ನಾನು ನಿನ್ ಜೊತೆಲೆ ಹೋಗೋದಾಯ್ತಲ್ಲ. ಯಾವಾಗ? ಬೆಳಗ್ಗೆ ನನ್ ಜೊತೆಲೆ ಇವಾಗ ಬರ್ಬೋದಾಯ್ತಲ್ಲ ನೀನು ಇವತ್ತು. ನಿನ್ ಜೊತೆ ನಾನು ಯಾಕೆ ಬರ್ಲಿ? ನೀನ್ ಇಷ್ಟೆಲ್ಲ ನೀನು ಮರ್ಯಾದೆ ತೆಗ್ದಿದ್ದಾದ್ಮೇಲೆ ಇವಳು ಸರಿ ಇಲ್ಲ, ಇವಳು ಒಬ್ರಲ್ಲ ಇಬ್ರಲ್ಲ 3-4 ಜನ ಅಫೇರ್ ಇದೆ ಅಂತ ಅಂದ್ಬಿಟ್ಟು ಲೇ ನೀನು ಕಟ್ಕೊಂಡಿರೋನು ಇನ್ಯಾವನು ನೀನು? ನೀನು ಫೋಟೋ ನೀನು ಎಂಟಿ ಬೇಕು ಅಂತ ಇದ್ದಿದ್ರೆ ನಿನ್ ಮನ್ಸಲ್ಲಿ, ನಾನು ಎಂಟಿ ಎಷ್ಟೇ ತಪ್ಪು ಮಾಡಿದ್ರು ನಾನು ಎಂಟಿ ಬೇಕು ಅನ್ನೋ 4 ಜನ ಕರ್ಕೊಬಂದು ನೀನು ನ್ಯಾಯ ಒಪ್ಪಿಸ್ಬಿಟ್ಟು ನೀನ್ ಕರ್ಕೊಂಡು ಹೋಗ್ತಾ ಇದ್ದೆ. ನೀನು ಈ ತರ ಪ್ರಚಾರ ಮಾಡ್ತಿರ್ಲಿಲ್ಲ ನಾನು ಎಂಟಿ ಸರಿ ಇಲ್ಲ ಇವಳು ಅಂತಂದ್ಬಿಟ್ಟು. ಅವತ್ತು ಸಂಘದವ್ರು 10 ಜನ ನಿನ್ ಮನೆ ಹತ್ರ ಕಳ್ಸಿದ್ದೆ. ನಾನು ಹೇಳೋ ಗಂಟ ನೀನ್ ಮಾತಾಡ್ಬೇಡ. ನಾನು ಹೇಳಿದಾದ್ಮೇಲೆ ನೀನ್ ಮಾತಾಡೋ. ನೀನ್ ಕೇಳೋ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ಇವಾಗ ನಾನು ಕೇಳ್ತಿದ್ದೀನಿ ತಾನೆ, ಸುಮ್ನೆ ಬಾಯಿ ಮುಚ್ಕೊಂಡು ಕುತ್ಕೋ ಅಷ್ಟೇ. ಒಂದು ವಾರದಿಂದ ನಾನು ಏನಾದ್ರು ನಿನ್ಗೇನಾದ್ರು ಮಾತಾಡಿದೀನ? ನಾನು ನೀನ್ ಎಷ್ಟೇ ಪ್ರಚಾರ ಮಾಡಿದ್ರು ನಾನು ಸುಮ್ಮನಿದ್ದೀನಿ ತಾನೆ? ಸರಿ ಆಯ್ತು, ನಾನು ಮಾತಾಡೋ ಗಂಟ ನೀನ್ ಸುಮ್ನಾಗ್ಬಿಡು ಅಷ್ಟೇ.